ನಮಸ್ಕಾರ ಬಂಧುಗಳೇ. ಇವಾಗ ನಾನು ಸ್ವಿಟ್ಜರ್ಲೆಂಡ್ನ ರಾಜಧಾನಿ, ಸ್ವಿಟ್ಜರ್ಲೆಂಡ್ ಕ್ಯಾಪಿಟಲ್ ಬರ್ನ್ನಲ್ಲಿದ್ದೀನಿ. ಇದೇ ನೋಡಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಬರ್ನ್ನಲ್ಲಿ. ಎಲ್ಲ ಈ ಥರ ಕಲ್ಲಿನಲ್ಲಿ ಮಾಡಿರ್ತಕ್ಕಂಥ ರಸ್ತೆಗಳು, ಹಳೇ ರಸ್ತೆಗಳು ನೋಡಿ, ಹಳೇ ಬಿಲ್ಡಿಂಗ್ಗಳು. ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಂದ ಒಂದು 5 ನಿಮಿಷ ವಾಕ್ ಮಾಡಿದ್ರೆ ಸಾಕು, ಈ ಮೇಯ್ನ್ ರಸ್ತೆ ಸಿಗುತ್ತೆ. ಇಲ್ಲೇ ಸ್ವಿಟ್ಜರ್ಲೆಂಡ್ ಪಾರ್ಲಿಮೆಂಟ್ ಬಿಲ್ಡಿಂಗು, ಐನ್ಸ್ಟೈನ್ ಹೌಸು, ಎಲ್ಲ ಮೇಜರ್ ಅಟ್ರ್ಯಾಕ್ಷನ್ಗಳು ಇದೇ ರಸ್ತೆನಲ್ಲಿರೋದು. ನೋಡಿ ಹಳೆಯ ಬಿಲ್ಡಿಂಗ್ಗಳು ಹೇಗೆ. ಇನ್ನೊಂದು ಇಲ್ಲಿ ವಿಶೇಷ ಏನು ಅಂದರೆ, ಸ್ವಿಟ್ಜರ್ಲೆಂಡ್ನಲ್ಲಿ ವಾಟರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದರಿಂದ ಎಲ್ಲ ಫೌಂಟನ್ಗಳಲ್ಲೂ ನ್ಯಾಚುರಲ್ ಸ್ಪ್ರಿಂಗ್ ವಾಟರ್ ಫೌಂಟನ್ಗಳಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಈ ಥರ ಸಾವಿರಾರು ಫೌಂಟನ್ಗಳು ಎಲ್ಲ ಮೇಜರ್ ಸಿಟಿಗಳಲ್ಲೂ ಇದೆ. ಈ ಫೌಂಟನ್ನಿಂದ ನೀರು ಕುಡಿಬೋದು. ಬನ್ನಿ ತೋರಿಸ್ತೀನಿ. ಈ ರಸ್ತೆ ಮಧ್ಯೆ ಜನಗಳು ಓಡಾಡ್ತಿದ್ರು, ಕಾರ್ಗಳು ಹಾಗೆ ಓಡಾಡುತ್ತವೆ. ಇಲ್ಲಿ ಕೇಬಲ್ ಟ್ರ್ಯಾಮ್ ಬೇರೆ ಇದೆ ನೋಡಿ, ಇಲ್ಲಿ ನೋಡ್ಬೋದು. ನೋಡಿ ಇದೆ ಫೌಂಟನ್, ನಿಮಗೆ ನಾನು ಹೇಳ್ತಿದ್ದು ನೋಡಿ, ಈ ಥರ ಫೌಂಟನ್, ಫ್ರೆಶ್ ವಾಟರ್, ಐಸ್ ಕೋಲ್ಡ್ ವಾಟರ್, ಅಷ್ಟೇ ಪ್ಯೂರ್ ಕುಡಿಬೋದು. ಶುದ್ಧವಾದ ಪರಿಶುದ್ಧವಾದ ನೀರು. ಈ ರಸ್ತೆನಲ್ಲೇ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಐನ್ಸ್ಟೈನ್ ಮನೆ. ಏನು ವಿಶೇಷಪ್ಪ ಅಂದರೆ, ಇಲ್ಲಿ ಐನ್ಸ್ಟೈನ್ ಮೊದಲು ಸ್ವಿಟ್ಜರ್ಲೆಂಡ್ನ ಬಿಗ್ಗೆಸ್ಟ್ ಸಿಟಿ ಜ್ಯೂರಿಕ್ ಯೂನಿವರ್ಸಿಟಿನಲ್ಲಿ ಇದ್ದಾಗ, ಅಲ್ಲಿಂದ ಫಿಸಿಕ್ಸಲ್ಲಿ ಅವರು ಫೇಲ್ ಆಗಿಬಿಟ್ಟು ಸಿಗಲ್ಲ ಅವ್ರಿಗೆ ಅಡ್ಮಿಷನ್ ಮುಂದಕ್ಕೆ. ಅಲ್ಲಿಂದ ಇವರು ಇಲ್ಲಿ ಬರ್ನಿಗೆ ಬರ್ತಾರೆ. ಇಲ್ಲಿ ಬಂದು ಇಲ್ಲಿ ಮೋಸ್ಟ್ಲಿ 2.5 ವರ್ಷ ಇಲ್ಲೇ ಇದ್ದು ಮೇಜರ್ ರಿಸರ್ಚ್ ಎಲ್ಲ ಇಲ್ಲೇ ಮಾಡಿದ್ದವರು. ಇಲ್ಲಿ ಮನೇನ ಮ್ಯೂಸಿಯಂ ಥರ ಮಾಡಿದ್ದಾರೆ. ಒಳಗಡೆ ಹೋಗ್ಬೋದು ಯಾರು ಬೇಕಾದ್ರು. ಚಿಕ್ಕ ಒಂದು ಅಪಾರ್ಟ್ಮೆಂಟ್ ಥರ, ಈ ಥರ ನೋಡಿ, ಈ ಥರ ಒಂದು ಯೂನಿಟ್ ಅವರು ಐನ್ಸ್ಟೈನ್ ಇದ್ದಿದ್ದ ಮನೆ ಈ ಸಾಲಲ್ಲಿ. ಅದು ನಿಮಗೆ ಎದುರಿಗೆ ಕಾಣಿಸ್ತಾ ಇರೋದು ಕ್ಲಾಕ್ ಟವರ್ ಅಂತ ಹೇಳಿ, ಬರ್ನಲ್ಲಿ ಅದೊಂದು ಫೇಮಸ್ ಲ್ಯಾಂಡ್ ಮಾರ್ಕ್. ಐನ್ಸ್ಟೈನ್ ಮನೆ ಹತ್ರನೇ ಅದು ಕ್ಲಾಕ್ ಟವರ್ ಅಂತ ಹೇಳಿ. ಈ ನಗರ ಭಾಳ ಅದ್ಭುತವಾಗಿದೆ. ಬರ್ನ್ ಸ್ವಿಟ್ಜರ್ಲೆಂಡಿಗೆ ಬಂದರೆ ಖಂಡಿತ ಇಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ. ನಂತರ ನಿಮ್ಮನ್ನು ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ಬಂಧುಗಳೇ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು.